ನಮಸ್ಕಾರ ಸ್ನೇಹಿತರೆ, ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತೇಶ್. ಬೆಂಗಳೂರು ಎಲ್ರಿಗೂ ಥಟ್ ಅಂತ ಏನ್ ನೆನಪು ಬರುತ್ತೆ? ಹಲವು ಸಾಧನೆ, ಹೆಸರು, ದಾಖಲೆ, ಮೈಲುಗಲ್ಲುಗಳಿಗೆ ಹೆಸರುವಾಸಿಯಾದ ನಗರ ಅದು ಬೆಂಗಳೂರು ನಗರ. ಆದರೆ ಇತ್ತೀಚೆಗೆ ಸ್ಟಾರ್ಟ್ಅಪ್ ನಗರಿ ಅಂತ ಕೂಡ ಇವಾಗ ಖ್ಯಾತವಾಗಿದೆ. ಅತಿ ಹೆಚ್ಚು ಭಾರತೀಯ ಸ್ಟಾರ್ಟ್ಅಪ್ಗಳು ಬೆಂಗಳೂರಿನಲ್ಲಿಯೇ ಇವೆ. ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ವರದಿ 2025ರ ವರದಿ ಪ್ರಕಾರ ಬೆಂಗಳೂರು ಒಂದು ವರ್ಷದಲ್ಲಿ ಜಾಗತಿಕವಾಗಿ 7 ಸ್ಥಾನಗಳನ್ನ ಮೇಲೇರಿ 14ನೇ ಸ್ಥಾನವನ್ನು ಪಡೆದಿದೆ. ಹಿಂದಿನ ವರ್ಷದ ಇಂಡೆಕ್ಸ್ನಲ್ಲಿ ಇದು 21ನೇ ಸ್ಥಾನದಲ್ಲಿ ಇತ್ತು. ಭಾರತೀಯ ನಗರಗಳ ಪೈಕಿ ರಾಜಧಾನಿ ದೆಹಲಿ, ವಾಣಿಜ್ಯ ನಗರಿ ಮುಂಬೈ ಮತ್ತು ಬೆಂಗಳೂರನ್ನ ಹಿಂದಿಕ್ಕಿ ಬೆಂಗಳೂರು ಈಗ ನಂಬರ್ 1 ಎನಿಸಿದೆ. ಪ್ಯಾರಿಸ್ನಲ್ಲಿ ನಡೆದಂಥ ವಾರ್ಷಿಕ ತಂತ್ರಜ್ಞಾನ ಸಮಾವೇಶದಲ್ಲಿ ಸ್ಟಾರ್ಟ್ಅಪ್ ಜಿನೆಮಾ ಎನ್ನುವ ಒಂದು ಕನ್ಸಲ್ಟೆಂಟ್ ಕಂಪನಿಯು ಈ ವರದಿಯನ್ನ ಬಿಡುಗಡೆ ಮಾಡಿದೆ. ವಿವಿಧ ಪ್ರದೇಶಗಳಲ್ಲಿ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದರ ಫಂಡಿಂಗ್ ಹೇಗಾಗುತ್ತೆ, ಮಾರುಕಟ್ಟೆ ಲಭ್ಯತೆ ಏನು, ಪ್ರತಿಭೆಗಳು ಏನು, ಅನುಭವ, ಟೆಕ್ನಾಲಜಿ, AI ಬಳಕೆ ಇತ್ಯಾದಿ ಅಂಶಗಳನ್ನು ಪರಿಗಣಿಸಿ ಈ ಒಂದು ಪಟ್ಟಿಯನ್ನು ಕೊಡಲಾಗುತ್ತೆ. ಅದರಲ್ಲಿ ಬೆಂಗಳೂರಿಗೆ ಕೇವಲ ಒಂದು ಸೆಕ್ಟರ್ನಲ್ಲಿ ಮಾತ್ರವಲ್ಲದೆ ವಿವಿಧ ಸೆಕ್ಟರ್ನಲ್ಲಿ ಕೂಡ ಒಳ್ಳೆಯ ಬೆಳವಣಿಗೆ ಕಾಣಿಸಿರುವುದು ಇಡೀ ಕನ್ನಡಿಗರೇ ಹೆಮ್ಮೆ ಪಡುವಂತಹ ವಿಷಯ. ಹಾಗಾದ್ರೆ ಟಾಪ್ 5 AI ನಗರಗಳಲ್ಲಿ ಕೂಡ ನಮ್ಮ ಬೆಂಗಳೂರು ಸ್ಥಾನ ಪಡೆದಿದೆ. ಇದ್ರ ಬಗ್ಗೆ ಒಂದ್ಸಲ ಕ್ವಿಕ್ ಆಗಿ ನೋಡೋದಾದ್ರೆ ಬೆಂಗಳೂರಿನ ಗರಿಮೆ ಇಷ್ಟಕ್ಕೆ ಮುಗ್ದಿಲ್ಲ. ವಿಶ್ವದ 5 ಅಗ್ರಮಾನ್ಯ AI ನಗರಗಳ ಸಾಲಿನಲ್ಲಿ ಕೂಡ ಬೆಂಗಳೂರು ಇದೆ. ಅಮೆರಿಕದ ಸಿಲಿಕಾನ್ ವ್ಯಾಲಿ, ನ್ಯೂಯಾರ್ಕ್ ನಗರ, ಬ್ರಿಟನ್ ರಾಜಧಾನಿ ಲಂಡನ್ ಮೊದಲ 3 ಸ್ಥಾನಗಳನ್ನ ಪಡೆದ್ರೆ ಬೆಂಗಳೂರು 5ನೇ ಸ್ಥಾನವನ್ನ ಪಡೆದಿದೆ. ಸ್ಟಾರ್ಟ್ಅಪ್ ಜಿನೋಮಾ ವಿಶ್ವದ ಟಾಪ್ 50 ನಗರಗಳ ಪಟ್ಟಿ ಮಾಡಿತ್ತು. ಅದರಲ್ಲಿ ಬೆಂಗಳೂರು 5ನೇ ಸ್ಥಾನದಲ್ಲಿ ಇದೆ. ಇವುಗಳ ಜೊತೆಗೆ ಬೆಂಗಳೂರಿನ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ನ ವ್ಯಾಲ್ಯೂಯೇಷನ್ ಎಷ್ಟು ಅಂತ ನೋಡಿದ್ರೆ ನಿಜಕ್ಕೂ ಕನ್ನಡಿಗರು ಅಲ್ಲದೆ ಇಡೀ ಭಾರತದ ಜನರು ಶಾಕ್ ಆಗ್ತಾರೆ. ಹೌದು, 136 ಬಿಲಿಯನ್ ಅಷ್ಟು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಹೊಂದಿದೆ. ಗ್ಲೋಬಲ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ವರದಿಯ ಪ್ರಕಾರ ಬೆಂಗಳೂರಿನ ಯಶಸ್ಸು ಹಾಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಹಲವು ವರ್ಷಗಳಿಂದ ಇಲ್ಲಿ ಪೂರಕ ವಾತಾವರಣ ನಿರ್ಮಾಣವಾಗಿತ್ತು. ಅದರ ಫಲ ಇವತ್ತು ಸಿಕ್ಕಿದೆ. 2020ರಿಂದ 2024ರವರೆಗೆ ಬೆಂಗಳೂರಿನಲ್ಲಿ 32 ಯೂನಿಕಾರ್ನ್ ಕಂಪನಿಗಳು ಶುರುವಾಗಿದ್ವು. ಹಲವು ಕಂಪನಿಗಳು ಜಾಗತಿಕ ಮಟ್ಟಕ್ಕೂ ಕೂಡ ಬೆಳೆದಿವೆ. ನಿಮ್ಮ ನಾಲೆಜ್ ಹೇಳಬೇಕಾದ್ರೆ ಯೂನಿಕಾರ್ನ್ ಅಂದ್ರೆ 8,000 ಕೋಟಿ ರೂಪಾಯಿಯ ವ್ಯಾಲ್ಯೂಯೇಷನ್ ಅನ್ನು ದಾಟಿದಂತಹ ಕಂಪನಿಗಳಿಗೆ ಯೂನಿಕಾರ್ನ್ ಕಂಪನಿಗಳಂತಾರೆ. ಇನ್ನು 2024ರಲ್ಲಿ ಬೆಂಗಳೂರಿನಲ್ಲಿರುವಂತಹ ಒಟ್ಟು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ನ ಮೌಲ್ಯ $136 ಬಿಲಿಯನ್. ಭಾರತೀಯ ರೂಪಾಯಿಗಳಲ್ಲಿ ಹೇಳೋದಾದ್ರೆ 11.7 ಲಕ್ಷ ಕೋಟಿ ರೂಪಾಯಿ. ವಿವಿಧ ದೇಶಗಳ GDPಗಿಂತಲೂ ಬೆಂಗಳೂರಿನ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ನ ವ್ಯಾಲ್ಯೂಯೇಷನ್ ಹೆಚ್ಚಿಗೆ ಇದೆ ಅನ್ನೋದು ಇಡೀ ಕನ್ನಡಿಗರು ಹೆಮ್ಮೆ ಪಡಬೇಕು. ಇನ್ನು ವೈವಿಧ್ಯಮಯ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳ ಲಭ್ಯತೆ ಅಂದ್ರೆ ಟೆಕ್ಕಿಸ್ಗಳಿರ್ಬೋದು, ಎಂಪ್ಲಾಯೀಸ್ಗಳಿರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಒಳ್ಳೆಯ ಮಾನವ ಸಂಪನ್ಮೂಲ ಲಭ್ಯತೆ ಬೆಂಗಳೂರಲ್ಲಿದೆ. ಸರ್ಕಾರದಿಂದ ಬಂಡವಾಳ ಹೂಡಿಕೆ ಇರಬಹುದು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಸರಿಯಾಗಿ ಬರಬೇಕಾದ್ರೆ, ಸರಿಯಾದ ಕಂಪನಿಗಳು ಬರಬೇಕಾದ್ರೆ ಅಲ್ಲಿ ಒಂದು ಎಕೋಸಿಸ್ಟಮ್ನ ಸರ್ಕಾರ ಕೂಡ ರೆಡಿ ಮಾಡಬೇಕಾಗುತ್ತೆ. ವಿವಿಧ ವಲಯಗಳ ಪ್ರಬಲ ಬೆಳವಣಿಗೆ ಇತ್ಯಾದಿ ಹಲವು ಅಂಶಗಳು ಬೆಂಗಳೂರು ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಬಲವಾಗಿ ಬೇರಿರುವಂತೆ ಮಾಡಿದೆ ಅಂತ ಈ ಒಂದು ವರದಿಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಈ AI ಬಳಸೋದ್ರಲ್ಲಿ ಕೂಡ ಬೆಂಗಳೂರು ಟಾಪ್ 5ರಲ್ಲಿದೆ. ಒಳ್ಳೆಯ ಎಕೋಸಿಸ್ಟಮ್ ವ್ಯಾಲ್ಯೂಯೇಷನ್ ಕೂಡ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ನಷ್ಟು ಬೆಂಗಳೂರು ಅಭಿವೃದ್ಧಿ ಆಗಬೇಕು. ಅದರಲ್ಲಿ ಸ್ವಲ್ಪ ರಾಜಕಾರಣವನ್ನ ಬದಿಗಿಟ್ಟು ಎಲ್ಲ ಪಕ್ಷದ ನಾಯಕರು ಇದಕ್ಕೆ ಸಾಥ್ ಕೊಟ್ರೆ ಬೆಂಗಳೂರು ಇವಾಗ 14ನೇ ಸ್ಥಾನದಲ್ಲಿದೆ ಜಾಗತಿಕವಾಗಿ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಇರುವಂತಹ ಸಾಧ್ಯತೆಗಳಿದೆ. ಸ್ನೇಹಿತರೆ, ಈ ಒಂದು ಡಿಜಿಟಲ್ ಕಂಟೆಂಟ್ ನಿಮ್ಗೆ ಇಷ್ಟವಾದ್ರೆ ನಿಮ್ಮವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಾಲೆಜ್ ಫಿಲ್ ಆಗಿರುವಂತಹ ಈ ರೀತಿಯ ಡಿಜಿಟಲ್ ಕಂಟೆಂಟ್ ಪ್ರತಿದಿನ ನೀವು ನೋಡಬೇಕಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.